ಸೈಡಲ್ಲಿ ಇದ್ಬಿಡಿ. ನಮ್ಮ ಸತ್ಯ ಬಂದ್ಮೇಲೆ ಅವಳ್ದೇನೆ ಹವಾ, ಬಿಲ್ಡಪ್ ಗಾಜಲ್ಲಿ ಬಿಟ್ಬಿಡಿ. ಇದು ಹೆಣ್ಣು ಹುಲಿ ನಮ್ಮ ಸತ್ಯ ಏರಿಯಾ. ಮಾತಲ್ಲಿ ಫುಲ್ಲು ಮಾಸು, ಮನ್ಸು ಮಲ್ಲಿಗೆ ಹೂವಂಗಿ ಫುಲ್ ನೈಸು, ಸ್ಟೈಲಿಗೆ ಮಾಸ್ಟರ್ ಪೀಸು, ಸ್ನೇಹ ಅಂದಾಗ ಕರಗೋಗು ಮುದ್ದು ಕೂಸು. ಗಂಡು ಇಲ್ಲದ ಮನೆಯಲ್ಲಿ ಇವಳೇ ಮಗನಿಗೆ ಮುಗಿಲಮ್ಮ, ಎಲ್ಲ ಮನೆಗೂ ಇವಳಂತೋಳು ಒಬ್ಬಳು ಇರಲೇಬೇಕಮ್ಮ. ಪ್ರೀತಿಗೆ ಗೊತ್ತಿಲ್ಲ, ಸೀರೆ ಬಳೆಯ ತೊಟ್ಟಿಲ್ಲ, ಇವಳ ಪ್ರೀತಿ ಉಡ್ಸೋಕೊಂಡು ಹುಟ್ಟವನು ಗೊತ್ತಿಲ್ಲ. ವಾರೆ ವಾರೆ ನೋಡಿ ಹಿಂಗೋಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಮಗುವಾಗುತ್ತಾಳೆ ಹಿರಿಯರ ಕಂಡಾಗ, ಹುಲಿಯಾಗುತ್ತಾಳೆ ಕೆಳಕಲು ಬಂದಾಗ. ಸ್ನೇಹಕ್ಕೆ ಮಾತ್ರವೇ ಸೋಲುವ ಸ್ನೇಹಿತೆ, ಹೆಣ್ಮಕ್ಳ ಪಾಲಿಗೆ ಇವಳೊಂದು ಹೊಸ ಚರಿತೆ. ವಾರೆ ವಾರೆ ನೋಡಿ ಹಿಂಗೋಳೆ ನಮ್ಮ ಸತ್ಯ, ಹರಸಿ ಆರತಿ ಮಾಡಿ ಬರ್ತಾವಳೆ ನಮ್ಮ ಸತ್ಯ. ಇವನ್ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ದವನು ನನಗಿಂತ ಬೇಗ ಬರ್ಬೇಕು ತಾನೆ. ಆದ್ರೂ ಈ ದೇವಸ್ಥಾನದಲ್ಲಿ ಏನ್ ಸರ್ಪ್ರೈಸ್ ಕೊಡಕ್ ಸಾಧ್ಯ? ಇಲ್ಲೇನ್ ಶಾಪಿಂಗ್ ಮಾಡ್ಬೋದಾ, ಅಥವಾ ನನಗೋಸ್ಕರ ಮುಂಚೆನೆ ಏನಾದ್ರೂ ತಗೊಂಡ್ ಬಂದು ಇಲ್ಲಿ ಕೊಡ್ಬೋದಾ? ಅವನ್ ಕೈಲಿ ಅರ್ಚನೆ ಬುಟ್ಟಿ ಬಿಟ್ರೆ ಇನ್ನೇನು ಕಾಣಿಸ್ತಿಲ್ವೇ? ಹಾಗಿದ್ರೆ ಇನ್ನೇನ್ ಕೊಡ್ಬೋದು? ಇವತ್ತು ಅವನ್ ಬರ್ಡೇನಾ? ಇಲ್ವಲ್ಲ, ಅವ್ರ ಅಪ್ಪ ಅಮ್ಮ ಯಾರ್ದಾದ್ರು ಬರ್ಡೇನಾ? ಅದಕ್ಕೆ ಅರ್ಚನೆ ಮಾಡ್ಸೋಕ್ ನನ್ನನ್ ಕರೆದ್ನ. ಇವನು ದೊಡ್ಡ ಎಮೋಷನಲ್ ಫೂಲ್, ಹಾಗ್ ಮಾಡಿದ್ರು ಮಾಡಿರ್ತಾನೆ. ವೆಲ್ಕಮ್ ದಿವ್ಯಾ. ನಿನ್ ಬಂಗ್ಲೋಗ್ ಬರ್ತೀನಲ್ಲ, ಆಗ ವೆಲ್ಕಮ್ ಹೇಳು, ಈ ದೇವಸ್ಥಾನದಲ್ಲ. ನನಗ್ ಬೇಗ ಬರಕ್ ಹೇಳಿ ನೀನ್ ಯಾಕೆ ಲೇಟ್ ಆಗಿ ಬಂದೆ? ಸ್ವಲ್ಪನೂ ಟೈಮ್ ಸೆನ್ಸ್ ಇಲ್ವಾ ನಿನ್ಗೆ? ಕೂಲ್ ಕೂಲ್. ಇವತ್ ನಾವು ಜಗಳ ಆಡೋದಾಗ್ಲಿ ಆರ್ಗ್ಯೂ ಮಾಡೋದಾಗ್ಲಿ ಮಾಡಬಾರ್ದು. ನಾನು ಹೇಳಿದ್ನಲ್ವಾ, ಇವತ್ ನಮಗ್ ತುಂಬಾ ಮುಖ್ಯವಾದ ದಿನ.
ಮುಖ್ಯವಾದ ದಿನ ಅಂತ್ಯ, ಸರ್ಪ್ರೈಸ್ ಅಂತ್ಯ. ಆದ್ರೆ ಈ ರೀತಿ ದೇವಸ್ಥಾನಕ್ಕೆ ಬಂದು ಅರ್ಚನೆ ಬುಟ್ಟಿ ಇಟ್ಕೊಂಡು ನಿಂತಿದ್ಯಾ. ಅಷ್ಟು ಮುಖ್ಯವಾಗಿರೋ ದಿನ ಆಗಿದ್ರೆ ಹೊರಗಡೆನೆ ಎಲ್ಲಾದ್ರೂ ಸೆಲೆಬ್ರೇಟ್ ಮಾಡಬಹುದಾಗಿತ್ತಲ್ವಾ? ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡೋಣ, ಆದ್ರೆ ಸೆಲೆಬ್ರೇಷನ್ ಒಂದ್ ರೀಸನ್ ಬೇಕಲ್ವಾ? ಅದಕ್ಕೆ ಇದೆಲ್ಲ. ಬಾಲ, ಒಕ್ಟೊಕ್ಟಾಗಿ ಮಾತಾಡ್ಬೇಡ. ಅದೇನ್ ವಿಷಯ ಅಂತ ನೇರವಾಗಿ ಹೇಳು. ಹೇಳ್ತೀನಿ, ಮೊದ್ಲು ನಮ್ಮಿಬ್ಬರ ಹೆಸರಲ್ಲಿ ಅರ್ಚನೆ ಮಾಡ್ಸೋಣ, ಆಮೇಲೆ ಹೇಳ್ತೀನಿ. ಬಾ ಬಾಲ. ನಮ್ ಹೆಸರಲ್ಲಿ ಅರ್ಚನೆನಾ? ಅಂದ್ರೆ ಇವನ್ ಅಪ್ಪ ಅಮ್ಮನ್ ಬರ್ಡೇನೂ ಅಲ್ಲ, ಮತ್ತಿನ್ನೇನಿರ್ಬೋದು? ದಿವ್ಯಾ, ಬಂದೆ. ಅಯ್ಯೋ ಉಸಿ ಬರೇ ಇಲ್ಲಿ. ಏನಂಟಿ? ಉಸಿ ಫೋನ್ ಕೊಡಿಯ, ನಾನು ನಮ್ಮ ಅವಂತವ ಮಾತಾಡ್ಬೇಕು. ಹಂಗೆಲ್ಲ ಕೊಡಕಲ್ಲ ಆಂಟಿ. ಅಯ್ಯೋ 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 ಅಯ್ಯೋ, ಏನಪ್ಪ ಮಾಡೋದು ಇವಾಗ? ಸರ್ 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 ಸರ್, ಏನಿದು ರೇಡು ಬೇಡ ಅಂತ ನಾನು ಕಿಟ್ಟು ಪಾರ್ಟಿಗೆ ಹೋಗ್ಬೇಕು. ಮಾವ ಮಾವ ಮಾವ, ಏನು ಮಾವ ಇವರು? ರೇಡು ಬೇಡ ಅಂತ ನಾನು ಕಿಟ್ಟು ಪಾರ್ಟಿಗೆ ಹೋಗ್ಬೇಕು. ನನ್ ತಲೆ ಬಿಸಿ ನನ್ಗಾಗೈತಲ್ಲ, ಏನಾಗ್ತಾ ಇದೆಯೋ ಏನೋ. ವಿಐಪಿಗಳು ಮುಂದೆ ಹೋಗ್ತಿದ್ದಾರೆ, ಅವ್ರನ್ನ ಆರಾಮಾಗಿ ಫಾಲೋ ಮಾಡ್ತಿದ್ರಲ್ಲ, ಮ್ಯಾನೇಜ್ ಬೇಡ ನಿಮ್ಗೆ? ಮನೇಲಿ ಐಟಿ ಲೈಟ್ ಆಗಿದೆ ಅನ್ನೋ ಕಾಮನ್ ಸೆನ್ಸ್ ಬೇಡ? ಯೂಸ್ಲೆಸ್ ಫೆಲೋಸ್. ಇವನ್ ಬೇರೆ ತಗ್ಲಾಕೊಂಡ. ವಿಐಪಿಗಳ ನಾವು ವಿಐಪಿಗಳು, ಅದನ್ನೆಲ್ಲ ಕೇಳಕ್ಕೆ ನೀನ್ಯಾರಯ್ಯ? ನಾನ್ ಯಾರ? ನ್ಯಾಯ, ನೀತಿ, ಧರ್ಮ ಈ ಮೂರು ಕಣ್ಣಿಗೆ ಕಾಣಿಸೋ ಮೂರು ಸಿಂಹಗಳಾದ್ರೆ ಕಣ್ಣಿಗೆ ಕಾಣಿಸ್ತಾ ಇರೋ ನಾಲ್ಕನೇ ಸಿಂಹನೇ ಈ ಕಾನ್ಸ್ಟೇಬಲ್ ಶಿವು. ಹೇ, ನಿನ್ನ ಮುಖ ನೋಡ್ಕೊಂಡಿದ್ಯಾ? ನಿನ್ ಸೈಜ್ಗೆ, ನಿನ್ ಹೈಟ್ಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರಯ್ಯ ನೀನು ಕೆಲಸ ಕೊಟ್ಟಿದ್ದು? ಅಲ್ಲ, ನಿನ್ನಂತವನ್ನ ಪೊಲೀಸ್ ಕಾನ್ಸ್ಟೇಬಲ್ ಅಂದ್ರೆ ನಂಬಕ್ಕಾಗುತ್ತೇನೆಯ? ಹಲೋ ಮಿಸ್ಟರ್ ಬುಡ್ಡ, ಹೈಟು ವೇಟು ನೋಡಿ ನನ್ನ ಜಡ್ಜ್ ಮಾಡಕ್ಕೆ ನೀನೇನು ಹೈಕೋರ್ಟ್ ಜಡ್ಜಾ? ಲೋ ಬಾಮೈತಾ, ಅಯ್ಯಪ್ಪ ಜಜ್ಜೆ ಕಣೋ. ಮುಖ ನೋಡಿ ಮೊಳ ಹಾಕ್ಬೇಡಮ್ಮ. ನಿಯತ್ತಿಂದ ಗಿಟ್ಟಿಸ್ಕೊಂಡಿರೋ ಕೆಲಸ ಇದು. ಪೊಲೀಸ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಪೊಲೀಸ್ ಅಂದ್ರೆ ಏನು ಅಂತ ರಿಟೈರ್ಡ್ SP ಗೆ ನೀನ್ ಹೇಳ್ತಾ ಇದ್ಯಾ? ನೋಡಿ, ನೀವ್ ಹೀಗ್ ಮಾತಾಡ್ತಾ ನಮ್ ಕೆಲ್ಸಕ್ಕೆ ಅಡ್ಡಿಪಡಿಸಿದ್ರೆ ರಿಪೋರ್ಟ್ ಅಲ್ಲಿ ನಿಮ್ ಹೆಸರು ಸೇರಿಸಬೇಕಾಗತ್ತೆ. ನೀವಲ್ಲಿ ಏನೇನ್ ಮಾತಾಡ್ತಿದ್ರಿ ಅಂತ ನನಗ್ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಇವ್ರ ಮುಖ ಎಲ್ಲ ಹೀಗ್ ಬಾಡೋಯ್ತು ಅಂದ್ರೆ ನಾನೀಗ ಲಗಾಮ್ ಹಿಡ್ಕೊಂಡೆ ಅಂತಾಯ್ತು. ತಪ್ಪು ಮಾಡಿರೋರು ತಾವಾಗೆ ಹೆಗ್ಲು ಮುಟ್ಕೊಂಡು ನೋಡ್ಕೋತಿದ್ದಾರೆ. ಕುಂಬಳಕಾಯಿ ಕಳ್ರು ಅಂತ ನಾನೀಗ ಹೆದರಿಸಬಹುದು. ಅಲ್ಲ, ಅದು ಏನ್ ನೋಡಿ, ನಮ್ಗೆಲ್ಲ ಇನ್ಫಾರ್ಮೇಶನ್ ಇದೆ. ಅಷ್ಟಿಲ್ದೆ ನಾವ್ ಇಲ್ಲಿವರೆಗೂ ಬಂದಿಲ್ಲ. ನಾವು ಬಂದಿರೋದು ಸೆಂಟ್ರಲ್ ಇಂದ. ನಾವ್ ಯಾರಿಗೂ ರಿಪೋರ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ.
ಇಷ್ಟ್ರ ಮೇಲೂ ನಿಮ್ಗೆ ಅನುಮಾನ ಇದ್ರೆ ನಿಮ್ ಮೊಬೈಲ್ ನಂಬರ್ ಕೊಡಿ, ಸೆಂಟ್ರಲ್ ಇಂದಾನೇ ನಿಮಗ್ ಕಾಲ್ ಮಾಡಿಸ್ತೀನಿ. ಅದು ಅಲ್ಲದೆ ರೈಡ್ ಆದಾಗ ನೀವಿಬ್ರು ಇಲ್ಲೇ ಇದ್ರಿ ಅನ್ನೋದು ರಿಪೋರ್ಟ್ ಆಗತ್ತೆ. ಆಮೇಲೆ ನಿಮ್ಮಿಬ್ರಿಗೂ ಎನ್ಕ್ವೈರಿ ಬಂದೇ ಬರುತ್ತೆ. ಅದನ್ನೇನ್ ನಾನ್ ನಿಮಗ್ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಸುಮ್ನೆ ಬೇಡದೆ ಇರೋ ರಗಳೆ ನಮ್ ಮೈ ಮೇಲೆ ಹೇಳ್ಕೊಳ್ಳೋದಕ್ಕಿಂತ ನಮ್ ಕೆಲ್ಸ ನಮಗ್ ಮಾಡೋದಕ್ ಬಿಟ್ರೆ ಇಬ್ರಿಗೂ ಒಳ್ಳೇದು. ಇದು ಕಾರ್ಪೊರೇಟರ್ ಮನೆ ಅಂತ ಮೊದ್ಲೇ ಯಾಕೋ ಹೇಳಿದ? ನನ್ಗೂ ಇವಾಗ್ಲೇ ಕಣೋ ಗೊತ್ತಾಗಿದ್ ಬಾಮೈದ. ಸರಿಯಾಗಿ ತಗ್ಲಾಕೊಂಡಿದ್ದಲ್ಲ, ಅಕ್ಕ ಬಂದು ತಗ್ಲಾಕಿದ್ದು. ಇಲ್ಲಿ ಕಾರ್ಪೊರೇಟರ್ ಜೊತೆ SP ಜಡ್ಜು ಬೆಕ್ಕಿ ಹಿಡಿತೀವಿ ಅಂತ ಬಂದು ಹುಲಿ ಬೋನಲ್ಲಿ ತಗ್ಲಾಕೊಂಡಿದೀವಲ್ಲೋ. ಕರಡಿ ಸಿಂಹ ಎಲ್ಲ ಇದಾವೆ ಕಣೋ ಇಲ್ಲಿ. ಬಾಮೈದ ನನಗ್ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಕಣೋ. ಗೊತ್ತಿದ್ರೆ ಕಾಕಿ ಹಾಕೊಂಡಿರೋ ಸಿಂಹ ಅಂತ ಬಿಲ್ಡಪ್ ತಗೊಂತ ಇದ್ನ ಹೇಳು. ನನ್ ಮೊದ್ಲೇ ಬರ್ಕೊಂಡೆ ಅಕ್ಕ ಬಂದ್ ಸಮಸ್ಯೆ ಬೇಡ ಅಂತ. ಇವೆಲ್ಲ ಬೇಕಿತ್ತ ಬಾಮೈದ? ಇವರಿಬ್ರನ್ನು ಎನ್ಕ್ವೈರಿ ಮುಗಿಯೋವರೆಗೂ ಒಂದ್ ರೂಮಲ್ಲಿ ಕೂಡಾಕಿ. ಕಾನ್ಸ್ಟೇಬಲ್, ಅವ್ರಿಬ್ರ ಹತ್ರ ಮೊಬೈಲ್ ತಗೊಂಡು ಅವ್ರಿಬ್ರನ್ನು ರೂಮಲ್ಲಿ ಲಾಕ್ ಮಾಡಿ ಅಂತ ಹೇಳಿದ್ದು. ಬನ್ನಿ ಸರ್, ದಯವಿಟ್ಟು ಬನ್ನಿ. ಆಫೀಸರು ಸಿಕ್ಕಾಪಟ್ಟೆ ಸ್ಟ್ರಿಕ್ಟು. ನಮ್ದು ನಿಮ್ದು ಮರ್ಯಾದೆ ಉಳಿಬೇಕು ಅಂದ್ರೆ ಪ್ಲೀಸ್ ಸ್ವಲ್ಪ ಕೋಆಪರೇಟ್ ಮಾಡಿ. ನಡೀರಿ ಸರ್. ಅಯ್ಯೋ ನಡೀರಿ ಸರ್, ನಡೀರಿ ನಡೀರಿ. ಇನ್ಫ್ಲೂಯೆನ್ಸ್ ಇದೆ ಅಂತ IT ಆಫೀಸರ್ ಎದುರುಗಡೆನೆ ಬಾಲ ಬಿಚ್ತೀಯ. ಎಲ್ಲಿ ನಿನ್ ಮೊಬೈಲು? ರೇಡ್ ಮುಗಿಯೋವರೆಗೂ ಈ ಜಾಗದಿಂದ ಕದ್ಲಬಾರ್ದು. ಕದ್ಲಿದ್ರೆ ನೇರವಾಗಿ ಜೈಲಿಗೆ ಹೋಗ್ತೀಯ. ಇನ್ಸ್ಪೆಕ್ಟರ್ ಬನ್ನಿ, ಸರ್ಚ್ ಮಾಡೋಣ. ಮಾವ, ರೆಡ್ ಅಂದ್ರೆ ಏನ್ ಮಾವ? ಕುರಿ ಕಡ್ದು ಹಬ್ಬ ಮಾಡೋದು. ಓ, ಅಂದ್ರೆ ಜಾತ್ರೆನಾ? ಜಾತ್ರೆನೆ. ಕರ್ಮ. ಯಾಕೆ ಮಾವ, ಏನಾಯ್ತು? ನೋಡು, ಅವ್ರು ಯಾರು ಏನೇ ಕೇಳಿದ್ರು ನನಗೇನು ಗೊತ್ತಿಲ್ಲ ಇಷ್ಟೇ ಹೇಳ್ಬೇಕು. ಸರಿ ಮಾವ, ನಂಗೇನು ಗೊತ್ತಿಲ್ಲ. ಹಾ. ಲೇ ಕಾಕ್ರೋಚು, ಏನೋ ಇಂಗ್ಲಿಷ್ ಅಲ್ಲಿ ಬರ್ಕೊಂಡೈತೆ. ಲೈ ಅದಲ್ಲ ಬಿಡ. ಏನಾದ್ರೂ ಸಿಕ್ತಾ? ಹುಡುಕ್ತಾ ಇದೀವಿ ಸತ್ಯ. ಸರಿ, ಬೇಗ ಹುಡುಕಿ. ಸತ್ಯ ಸತ್ಯ ಅಲ್ಲ ಕಣಮಿ,
ಬೆಳಗ್ಗೆ ಎದ್ದು ಟಿವಿ ನೋಡ್ಕೊಂಡು ಕೂತ್ಕೊಳ್ಳೋ ಬದಲು ದೇವರಿಗೆ ಸರಿಯಾಗಿ ಪೂಜೆ ಪುನಸ್ಕಾರ ಮಾಡಿದ್ರೆ ಇವತ್ತು ಇಂಥವ್ರು ಬಂದು ನಮ್ಮನೆಗೆ ಒಕ್ಕರ್ಸ್ಕೊಳ್ತಾನೆ ಇರ್ಲಿಲ್ಲ. ಯಾಕೆ ಮಾವ ನೀವು ನನ್ನ ಹಂಗ್ ಬೈದಿರಿ? ನಾನ್ ಬೆಳಗ್ಗೆನೆ ಎದ್ದು ಪೂಜೆ ಪುನಸ್ಕಾರ ಎಲ್ಲ ಸರಿಯಾಗಿ ಮಾಡಿದೀನಿ. ಆದ್ರೆ ನೀನೇಯ 3 ದಿನದಿಂದ ಸ್ನಾನನೂ ಮಾಡ್ದೆ, ಪೂಜೆನೂ ಮಾಡಿಲ್ಲ. ಅದಕ್ಕೆ ಇವರೆಲ್ಲ ಒಕ್ಕರ್ಸ್ಕೊಂಡಿರೋದು. ಕರ್ಮ ಕರ್ಮ ಅದೇನು ಅಂತ ನಿನ್ನ ನಾನು ಗಂಟಾಕ್ಬಿಟ್ಟು ನಿಮ್ಮಪ್ಪ. ಅದ್ಯಾಕಂಗಂತೀರಿ? ನಮ್ಮ ಅಪ್ಪ ನನ್ನ ಗಂಟಾಕಿ ಗಂಟು ಕೊಟ್ಟಿದ್ದಕ್ಕಿಯ ನೀನ್ ಎಲೆಕ್ಷನ್ ಗೊತ್ತಿದ್ದು. ಇವತ್ತು ಆ ಗಂಟನೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಂದ್ರು ನಿನ್ನಂತೂ ವಾಪಸ್ ಕೊಡಕ್ ಆಗಕ್ಕಿಲ್ವೇ? ನೋಡ್ ಮಾವ, ಹಂಗೆಲ್ಲ ಮಾತಾಡೋಕ್ ಹೋಗ್ಬಿಡ ನೀನು. ನನ್ ಕರ್ಮ ಕರ್ಮ ಅದೇನು ಅಂತ ಒಡವೆ ಅಂತ ಸಾಯ್ತಿಯಲ್ಲೇ. ಅದ್ಯಾವ ಜನ್ಮದಲ್ಲಿ ಅದೇನ್ ಪಾಪ ಮಾಡಿದ್ನೋ ಏನೋ, ಇವತ್ತು ಇಲ್ಲಿ ಬಂದು ಹಿಂಗ್ ಸಿಗಾಕೊಂಡಿದ್ದೀನಿ. ಇದು ಕಾರ್ಪೊರೇಟರ್ ಮನೆ ಅಂತ ಗೊತ್ತಿದ್ರೆ 3 ದಿನ ಹಾಸ್ಪಿಟಲ್ ಅಡ್ಮಿಟ್ ಆಗಿ ನಾಟಕ ಆಡೋದು ಬಚಾವಾಗ್ತಿದ್ದೆ. ಏನ್ ಮಾಡ್ಲಿ? ಈ ಬಾಮೈದನೋ ಬೆಸ್ಟ್ ಫ್ರೆಂಡ್ ಅನ್ನೋ ಬೇಸಿಕ್ ಇನ್ಫಾರ್ಮೇಶನ್ ಇಲ್ದೆ ಎಲ್ಲ ಒಪ್ಕೊಬಿಡ್ತಾನೆ. ಎಲ್ಲ ನನ್ನ ಹಣೆ ಬರ. ಬೆಳಗ್ಗೆ ಬೇರೆ ತಿಂಡಿ ಮಾಡಿಲ್ಲ, ಹೊಟ್ಟೆ ತುಂಬಾ ಹಸಿತಾ ಇದೆ. ಇವ್ರು ಎಲ್ಲೆಲ್ಲಿ ಏನೇನು ಹುಡುಕ್ತಾವ್ರೋ ಏನೋ, ನೆನ್ಸ್ಕೊಡ್ರೇನೆ ತಲೆ ಎಲ್ಲ ತಿರುದಂಗಾಯ್ತದೆ, ಹೊಟ್ಟೆಲೆಲ್ಲ ಒಂಥರ ಆಯ್ತದೆ. ಏನಾಯ್ತು ಮಾವ? ಹೊಟ್ಟೆ ಹಸಿತಾ ಇದೆಯಾ? ತಿಂಡಿ ತಂದ್ಕೊಡ್ಲಾ? ಕುತ್ತಿಗೆ ಕಣ್ಕೊಂಡ್ ಕೂತಿರುವಾಗ ತಿಂಡಿ ಅಂತ ತಿಂಡಿ, ಇಂಥ ಹೊತ್ತಲ್ಲಿ ಗಂಟಲ್ ತಿಂಡಿ ಹಂಗೆ ಇಳಿಯುತ್ತೆ. ಯಾಕ್ ಮಾವ ಕೋಪ ಮಾಡ್ಕೊಂತೀಯಾ? ನಿನ್ಗಿಷ್ಟ ಅಂತ ಎಲ್ಲಾ ತರಕಾರಿನೂ ಹಾಕಿ ಹುರಿದಿರೋ ಗೋಡಂಬಿ ಹಾಕಿ ಸ್ಪೆಷಲ್ ಆಗಿ ಪುಲಾವ್ ಮಾಡ್ಸಿವ್ನಿ, ಅದಕ್ಕೆ ಕೊಡ್ತೀನಿ ಅಂದೆ. ಆಹಾ, ಪುಲಾವು. ಅಯ್ಯಯ್ಯೋ, ತಿಂಡಿ ರೆಡಿ ಇದ್ರು ಇವನ್ಗೆ ತಿನ್ನೋ ಯೋಗ ಇಲ್ಲ, ಹಸ್ವಿದ್ರು ನಂಗೆ ತಿನ್ನೋ ಅದೃಷ್ಟ ಇಲ್ಲ. ಆದ್ರೂ ಅನ್ನ ದೇವ್ರ ಸಮಾನ, ಅದನ್ನ ವೇಸ್ಟ್ ಮಾಡಬಾರ್ದಲ್ಲ. ಜೂನ್ ತಿಂದಿಲ್ಲ ಅಂದ್ರೇನು, ನಾನ್ ತಿನ್ಬೋದಲ್ಲ. ಏನಾದ್ರೂ ಐಡಿಯಾ ಮಾಡ್ಬೇಕಲ್ಲ.